Guys, if you're living in US, you must try this drink. ಇದು ಡಂಕಿನ್ ಅಂತ ಒಂದು ಶಾಪ್ ಇರುತ್ತೆ, ಅಲ್ಲಿ ಸಿಗುತ್ತೆ. ಅಂಡ್ ಡಂಕಿನ್ ಎಲ್ಲ ಕಡೆ ಇರುತ್ತೆ US ಅಲ್ಲಿ. ಈ ಡ್ರಿಂಕ್ ನೇಮ್ ಬಂದು ಡೇ ಡ್ರೀಮ್ ಸ್ಟ್ರಾಬೆರಿ ರಿಫ್ರೆಶರ್ ಅಂತ. ಸೊ ಇದಕ್ಕೆ ಏನೇನು ಹಾಕಿರ್ತಾರೆ ಅಂದರೆ ಓಟ್ ಮಿಲ್ಕ್ ಜೊತೆ ಸ್ಟ್ರಾಬೆರಿ ರಿಫ್ರೆಶರ್ ಹಾಕ್ಬಿಟ್ಟು ಕೋಲ್ಡ್ ಫಾರ್ಮ್, ನಾನು ಬನಾನಾ ತೊಗೊಂಡಿದ್ದೀನಿ, ಕೋಲ್ಡ್ ಫಾರ್ಮ್ ಹಾಕ್ತಾರೆ, ಬನಾನಾ ಕೋಲ್ಡ್ ಫಾರ್ಮು ಸಕ್ಕದಾಗಿತ್ತು ಮಾತ್ರ ಟೇಸ್ಟು. ನಾನು ಚಿಕ್ಕವಳಿದ್ದಾಗ ಆಲ್ಪೆನ್ ಲೀಬೆ ಅಂತ ಒಂದು ಚಾಕ್ಲೇಟ್ ಬರೋದು ಸ್ಟ್ರಾಬೆರಿದು, ಆ ಥರ ಟೇಸ್ಟ್ ಬಂತು ನನಗೆ. ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು. ಅದು ಲಾಲಿಪಾಪ್ ಥರ ಬರೋದಲ್ವ, ನಿಮಗೆ ನೆನಪಿದ್ರೆ ಅದೇ ಥರ ಟೇಸ್ಟ್ ಇತ್ತು. ಇಲ್ಲಿ ಸ್ಟಾರ್ಬಕ್ಸ್ಗಿಂತ ಜಾಸ್ತಿ ಡಂಕಿನಲ್ಲೇ ಕಾಫಿ ಕುಡಿಯೋದು ಎಲ್ಲ ಜನ, ಯಾಕಂದರೆ ಸ್ಟಾರ್ಬಕ್ಸ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ಸ್ಟಾರ್ಬಕ್ಸಲ್ಲಿ ಏನಿಲ್ಲ ಅಂದರೂ ಒಂದು ಕಾಫಿಗೆ $7 ಚಾರ್ಜ್ ಮಾಡ್ತಾರೆ, ಇಲ್ಲೊಂದು $3 ಹಂಗೆ ಚಾರ್ಜ್ ಮಾಡ್ತಾರೆ. ಆನ್ ದ ವೇ ಹೋಗ್ತಾ ಇರುವಾಗ ಬೈಕ್ ರ್ಯಾಲಿ ನೋಡಿದೆ. ಇದೆಲ್ಲ ಹಾರ್ಲಿ ಡೇವಿಡ್ಸನ್ ಬೈಕ್ಸು. ನಮ್ಮ ಅಪ್ಪ ಒಂದ್ಸತಿ ತಗೊಂಡ್ಬಂದಿದ್ರು. ಇಲ್ಲಿ ಸಮ್ಮರ್ ಬಂದರೆ ಈ ಥರ ಎಂಜಾಯ್ ಮಾಡ್ತಾರೆ ಲೈಫ್ನ, ಇವರೇ ಜೀವನ